ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಹಯೋಗದಲ್ಲಿ ಇಂದು ಆಯೋಜನೆ ಮಾಡಿರ್ತಕ್ಕಂಥ ಒಲವಿನ ಕರ್ನಾಟಕದ ಹೆಸರಿನಲ್ಲಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಮೊದಲನೇದಾಗಿ ಇವತ್ತು ಯಾರು ಕನ್ನಡ ನನ್ನ ಮಾತೃಭಾಷೆ ಅಂತ ಹೇಳ್ಕೊಳ್ತಾ ಇದ್ದೀವೋ, ನನ್ನ ಭಾಷೆಯು ನನ್ನ ಮಾತೃಭಾಷೆನೂ ಕನ್ನಡ. ಇವತ್ತು ಕನ್ನಡ ಮಾತೃಭಾಷಿಗರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಶಿನ ವ್ಯಾಮೋಹದ ಕಾರಣಕ್ಕೋ ಇನ್ನಿತರ ಕಾರಣಕ್ಕೋ ಕನ್ನಡ ಮಾತನಾಡುವುದೇ ಒಂದು ಕೀಳರಿಮೆಯ ಭಾವನೆ ಇರುವಂತ ಸಂದರ್ಭದಲ್ಲಿ ನನ್ನೆಲ್ಲ ಮುಸ್ಲಿಂ ಬಾಂಧವರು ಈ ನವೆಂಬರ್ ತಿಂಗಳಿನಲ್ಲಿ ಒಲವಿನ ಕರ್ನಾಟಕದ ಹೆಸರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇರೋದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇಲ್ಲಿ ಆಸೀನರಾಗಿರೋದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸ್ಟೇಟ್ ಸೆಕ್ರೆಟರಿ ಆದಂತ ರಿಯಾಜ್ ಕಡಂಬೂರ್ ಅವರನ್ನ ಈ ವೇದಿಕೆಯಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸರ್, ಐ ಡೋಂಟ್ ನೋ ವಾಟ್ ಇಸ್ ಯುವರ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, ಇವರ ಶೈಕ್ಷಣಿಕ ಹಿನ್ನೆಲೆ ನನಗೇನು ಗೊತ್ತಿಲ್ಲ. ಆದ್ರೆ ಟಿಪ್ಪು ಸುಲ್ತಾನರ ಬಗ್ಗೆ ಇವರು ಮಾತಾಡಿದಂತ ಒಂದೊಂದು ಮಾತುಗಳು ಸಹ ಅಕ್ಷರಶಃ ನಿಜ. ಅದು ಮೈಕ್ ಹಿಡ್ಕೊಂಡು ನಾನು ಸುಮ್ಮನೆ ನಿಜ ಅಂತ ಇಲ್ಲ. ಯಾಕೆ ನಾನು ಹಿಸ್ಟ್ರಿ ಪಾಠ ಮಾಡೋ ಮೇಷ್ಟ್ರು. ನಾನು ಹಿಸ್ಟ್ರಿ ಮೇಷ್ಟ್ರಾಗಿ ಒಬ್ಬ ಹಿಸ್ಟ್ರಿ ಮೇಷ್ಟ್ರು ಏನೆಲ್ಲ ಓದ್ಕೋಬಹುದು, ಟಿಪ್ಪು ಸುಲ್ತಾನರ ಬಗ್ಗೆ ನಿಷ್ಪಕ್ಷಪಾತವಾಗಿ, ಯಾವುದೇ ವಿತೌಟ್ ಪ್ರಿಜುಡೈಸ್, ಯಾವುದೇ ಪೂರ್ವಗ್ರಹ ಇಲ್ಲದೆ ನಿಷ್ಪಕ್ಷಪಾತವಾಗಿ ಚರಿತ್ರೆಯನ್ನು ಓದ್ದವರಿಗೆ ಗೊತ್ತು ಟಿಪ್ಪು ಸುಲ್ತಾನ್ ಏನು ಅಂತೇಳಿ. ಸೊ ಟಿಪ್ಪು ಸುಲ್ತಾನ್ ರವರ ಆಡಳಿತಾತ್ಮಕವಾದಂತ ಅನೇಕ ಸುಧಾರಣೆಗಳನ್ನ, ಅವರ ಹೋರಾಟಗಳನ್ನ ಬಹಳ ಸವಿವರವಾಗಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಆ ಕಾರಣಕ್ಕೆ ನಾನು ರಿಯಾಜ್ ಕಡಂಬೂರ್ ಅವರನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ. ಮುಂದುವರೆದು ಸರ್ರು ಪಕ್ಕದಲ್ಲಿ ಕುಳಿತಿದ್ರು. ಸರ್, ನೀವು ಟಿಪ್ಪು ಸುಲ್ತಾನ್ ಬಗ್ಗೆನೇ ಮಾತಾಡ್ತೀರಾ ಅಂದ್ರು. ನಾನು ಏನೇನ್ ಮಾತಾಡಬಹುದು ಟಿಪ್ಪು ಸುಲ್ತಾನ್ ಬಗ್ಗೆ ಅದೆಲ್ಲವನ್ನು ರಿಯಾಜ್ ಅವರು ಮಾತಾಡಿದ್ದಾರೆ. ಆದ್ರೆ ಇವತ್ತು ನವೆಂಬರ್ ಕನ್ನಡ ರಾಜ್ಯೋತ್ಸವ, ಇವರು ಬಿಟ್ಟಂತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವಕ್ಕೂ ಟಿಪ್ಪು ಸುಲ್ತಾನ್ ಇರುವಂತ ಸಂಬಂಧವನ್ನ ನಾನು ಹೇಳ್ತೀನಿ. ಅದನ್ನ ಸರ್ ಹೇಳಿಲ್ಲ, ಅದನ್ನ ನಾನು ಹೇಳ್ತೀನಿ. ಕರ್ನಾಟಕ, ಕನ್ನಡ ಅಂದ್ರೆ 2000 ವರ್ಷಗಳ ಇತಿಹಾಸ ಇದೆ. ಇನ್ನು ಜಾಸ್ತಿನೇ ಇದೆ. 2000ಕ್ಕೂ ಹೆಚ್ಚಿನ ಇತಿಹಾಸ ಯಾವುದಿದೆ ಅಂದ್ರೆ ಈ ಕನ್ನಡ ನೆಲಕ್ಕೆ, ಕನ್ನಡ ಭಾಷೆಗಿದೆ. ಕನ್ನಡ ಕರ್ನಾಟಕವನ್ನ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡವೆ. ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವನ್ನ ಕಟ್ಟಿದಂತ ಮೌರ್ಯರು, ಅಶೋಕ ಕರ್ನಾಟಕಕ್ಕೆ ಬರ್ತಾನೆ. ಅಶೋಕನ ಸಾಮ್ರಾಜ್ಯ ಕರ್ನಾಟಕ ಕಂಠ ವಿಸ್ತೀರ್ಣ ಆಗಿತ್ತು. ತೆಲುಗು ಮೂಲದ ರಾಜರು ಸಹ ಕನ್ನಡದ ನೆಲವನ್ನ ಆಳ್ವಿಕೆ ಮಾಡಿದ್ದಾರೆ. ಕನ್ನಡದ ರಾಜಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ. ಮುಸ್ಲಿಂ ರಾಜಮನೆತನ, ಬಹುಮನಿ ಸುಲ್ತಾನರಾಗ್ಬೋದು, ಒಡೆಯರ ಮಧ್ಯದಲ್ಲಿ ಬರ್ತಕ್ಕಂಥ ಹೈದರಾಲಿ ಟಿಪ್ಪು ಸುಲ್ತಾನ್ ಆಗ್ಬೋದು, ಈ ರಾಜ್ಯವನ್ನ ಆಳ್ವಿಕೆ ಮಾಡಿದ್ದಾರೆ. ಅನೇಕ ರಾಜಮನೆತನಗಳು ಕರ್ನಾಟಕವನ್ನ ಆಳ್ವಿಕೆ ಮಾಡಿದ್ದಾರೆ. ಕನ್ನಡದ ಬಗ್ಗೆ ನಮ್ಮ ಭಾರತದ ಮಹಾಕಾವ್ಯ ಮಹಾಭಾರತದಲ್ಲಿ ಉಲ್ಲೇಖ ಬರ್ತದೆ. ಗ್ರೀಕಿನ ವಿದ್ವಾಂಸ ಟಾಲಮಿ ಅಂತೇಳಿ
ಅವನು ಬರೆದಿರ್ತಕ್ಕಂಥ ಬುಕ್ ನಲ್ಲಿ ಕರ್ನಾಟಕವನ್ನ ಹೆಸರಿಸ್ತಾನೆ, ಕನ್ನಡದ ಬಗ್ಗೆ ಹೆಸರಿಸ್ತಾನೆ. ಅನೇಕ ರಾಜರು ಈ ಕನ್ನಡದ ನೆಲವನ್ನ ಆಳ್ವಿಕೆ ಮಾಡಿದ್ದಾರೆ, ಹೋಗಿದ್ದಾರೆ. ಅದರಲ್ಲಿ ಒಂದು ರಾಜಮನೆತನ ರಾಷ್ಟ್ರಕೂಟರು. ಅದರ ರಾಷ್ಟ್ರಕೂಟರ ರಾಜ ಅಮೋಘ ವರ್ಷ ದೃಪತುಂಗ ಅನ್ನುವಂಥವನು. ಅವನ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ, ಶ್ರೀವಿಜಯ ಅಂತ. ಅವನೊಂದು ಬುಕ್ ಬರೆದವನೇ. ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಇದು ಕನ್ನಡ ಭಾಷೆಯಲ್ಲಿ ರಚನೆಯಾದಂತ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದಲ್ಲಿ ಏನ್ ಬರೀತಾನೆ ಅಂದ್ರೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗಿತ್ತು ಅಂತೇಳಿ ಬರೀತಾನೆ. ಆ ಎರಡು ಸಾಲು ಹೇಳ್ತೀನಿ. ಕಾವೇರಿ ಇಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸು. ವಸು ಅಂದ್ರೆ ಭೂಮಿ ಅಂತ. ಕನ್ನಡ ನಾಡು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಹಿಡಿದು ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ಈ ನಾಡು ಪಸರಿಸಿತ್ತು ಅಂತೇಳಿ. ಅಂದ್ರೆ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಪಸರಿಸಿತ್ತು. ಆ ನಾಡೇ ಕನ್ನಡ ನಾಡು ಅಂತ ಅವನು ಹೇಳ್ತಾನೆ. ಮುಂದುವರೆದು ಒಡೆಯರ್ ಮನೆತನ, ಮಧ್ಯದಲ್ಲಿ ಒಬ್ಬ ಸೈನಿಕನಾಗಿದ್ದಂತ ಟಿಪ್ಪು ಸುಲ್ತಾನ್ ಸಿಂಹಾಸನವನ್ನ ಏರ್ತಾನೆ. ಸಹಜವಾಗಿ ಅಪ್ಪನ ನಂತರ ಮಗನಿಗೆ ಸಿಂಹಾಸನ ಹೋಗ್ತಕ್ಕಂಥದ್ದು ನಮ್ಮ ಭಾರತೀಯ ರಾಜ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಟಿಪ್ಪು ಸುಲ್ತಾನ್ಗೂ ಅಧಿಕಾರ ಸಿಗುತ್ತೆ. ನಾನು ಯಾಕೆ ಕರ್ನಾಟಕ ರಾಜ್ಯೋತ್ಸವವನ್ನ, ಕನ್ನಡ ರಾಜ್ಯೋತ್ಸವವನ್ನ ಟಿಪ್ಪು ಸುಲ್ತಾನ್ಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಟಿಪ್ಪು ಸುಲ್ತಾನ್ಗಿಂತ ಹಿಂದೆ ಅನೇಕ ರಾಜ ಮಹಾರಾಜರು ಈ ನೆಲವನ್ನ ಆಳ್ವಿಕೆ ಮಾಡಿದ್ದಾರೆ. ಇವತ್ ನಾವೇನು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾ ಇದೀವಲ್ಲ, ಯಾಕೆ ನವೆಂಬರ್ ತಿಂಗಳಲ್ಲೇ ಈ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ? ಇದಕ್ಕೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇದೆ. ಏನ್ ಸಂಬಂಧ ಅಂತ ಹೇಳಿದ್ರೆ, 1799 ಮೇ 4ನೇ ತಾರೀಕು ಟಿಪ್ಪು ಸುಲ್ತಾನ್ ರವರ ಮರಣ ಆಗುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂತಾರೆ. ಯಾಕೆ? ಟಿಪ್ಪು ಸುಲ್ತಾನ್ ವಯೋಸಹಜವಾಗಿ ಏನ್ ಸತ್ತಿಲ್ಲ, ಅವ್ರಿಗೇನ್ ಜಾಸ್ತಿ ಏಜು ಆಗಿರ್ಲಿಲ್ಲ, ಒಂದು 50 ವರ್ಷದ ಆಸುಪಾಸು ಅಷ್ಟೇ. ಅರ್ಥ ಆಯ್ತಾ? ಅನೇಕ ರಾಜ ಮಹಾರಾಜರು ಬ್ರಿಟಿಷರ ಜೊತೆ ಕೈ ಜೋಡಿಸಿ ಅವರ ರಾಜ್ಯನೂ ಉಳಿಸ್ಕೊಂಡ್ರು, ಅವರ ಆಸ್ತಿನೂ ಉಳಿಸ್ಕೊಂಡ್ರು, ಅವರ ಮಕ್ಕಳನ್ನು ಉಳಿಸ್ಕೊಂಡ್ರು. ಬಹುಶಃ ಟಿಪ್ಪು ಸುಲ್ತಾನ್ ಏನಾದ್ರೂ ಬೇರೆ ಬೇರೆ ರಾಜರ ತರ ಬ್ರಿಟಿಷ್ನವ್ರ ಜೊತೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂದ್ರೆ, ಟಿಪ್ಪು ಸುಲ್ತಾನ್ ಸಾಯ್ತಾನೂ ಇರಲಿಲ್ಲ, ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದ್ತಾ ಇರಲಿಲ್ಲ, ತನ್ನ ಮಕ್ಕಳನ್ನ ಬ್ರಿಟಿಷರ ಹತ್ರ ಅಡನೂ ಇಡ್ತಾ ಇರಲಿಲ್ಲ. ಉರ್ದುನಲ್ಲಿ ಅಡ ಇಟ್ಟಕ್ಕೆ ಗಿರಿವಿ ಇಡ್ತಾ ಇರಲಿಲ್ಲ. ಏನಾದ್ರೂ ಟಿಪ್ಪು ಸುಲ್ತಾನ್ ಇಲ್ಲಿ ಹಾಕಿದರೆ ಸಮೃದ್ಧ, ಸದೃಢ, ಸ್ವಾಭಿಮಾನಿ ಕರ್ನಾಟಕ. ಟಿಪ್ಪು ಸುಲ್ತಾನ್ ಬಯಸಿದ್ದು ಸದೃಢವಾದಂತ ಕರ್ನಾಟಕವನ್ನ, ಸಮೃದ್ಧವಾದ ಕರ್ನಾಟಕವನ್ನ, ಸ್ವಾಭಿಮಾನದ ಕರ್ನಾಟಕವನ್ನ. ಆತನ ರಕ್ತದಲ್ಲಿ ಹರಿತಾ ಇದ್ದದ್ದು ಸ್ವಾಭಿಮಾನ. ಸ್ವಾಭಿಮಾನ ಇಲ್ಲ ಅಂದಿದ್ರೆ, ಬ್ರಿಟಿಷ್ನವ್ರ ಜೊತೆ ಕೈ ಜೋಡಿಸಿದ್ರೆ ಆತ ಸಾಯ್ತಾನೂ ಇರಲಿಲ್ಲ, ತನ್ನ ಮಕ್ಕಳನ್ನ ಗಿರಿವಿನೂ ಇಡ್ತಾ ಇರಲಿಲ್ಲ. ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಸಿಂಹ ಸ್ವಪ್ನ. ಯಾಕೆ ಅಂದ್ರೆ ಬ್ರಿಟಿಷ್ನವರು ಈ ಕಡೆ ಮದ್ರಾಸಲ್ಲೂ ಇದ್ರು, ಈ ಕಡೆ ಮೇಲ್ಗಡೆ ಮಹಾರಾಷ್ಟ್ರಕ್ಕೂ ಹೋಗ್ಬೇಕಾಯ್ತು. ಇವರು ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ಬೇಕಾಗ್ಲಿ, ಉತ್ತರದಿಂದ ದಕ್ಷಿಣಕ್ಕೆ ಬರ್ಬೇಕಾಗ್ಲಿ, ಇವ್ರ ಮಧ್ಯದಲ್ಲಿ ಅಡ್ಡ ಆಗಿದವರು ಯಾರು ಅಂದ್ರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅವರನ್ನ ಸೋಲಿಸ್ತೇನೆ ಬ್ರಿಟಿಷ್ನವರು ಈಸಿಯಾಗಿ ದಕ್ಷಿಣದಿಂದ ಉತ್ತರಕ್ಕಾಗ್ಲಿ, ಉತ್ತರದಿಂದ ದಕ್ಷಿಣಕ್ಕಾಗ್ಲಿ ಬರೋಕಾಯ್ತಾ ಇರಲಿಲ್ಲ. ಟಿಪ್ಪು ಸುಲ್ತಾನ್ ಅನ್ನ ಫ್ರೆಂಡ್ ಮಾಡ್ಕೊಳಕ್ಕೆ ಏನೇನೋ ಸಾಹಸ ಪಡ್ತಾರೆ ಬ್ರಿಟಿಷ್ನವರು. ಯಾವ ಕಾರಣಕ್ಕೂ ಟಿಪ್ಪು ಸುಲ್ತಾನ್ ಬ್ರಿಟಿಷ್ನವ್ರ ಜೊತೆ ಕೈ ಜೋಡಿಸಿಲ್ಲ. ಯಾವಾಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆ ಕೈ ಜೋಡಿಸೋದಿಲ್ವೋ, ಅನಿವಾರ್ಯವಾಗಿ ಬ್ರಿಟಿಷ್ನವರು ಟಿಪ್ಪು ಸುಲ್ತಾನ್ ಮೇಲೆ ಯುದ್ಧ ಮಾಡಲೇಬೇಕಾಗಿತ್ತು.
ಆದ್ರೆ ಒಂದು ವಿಚಾರ ಏನು ಗೊತ್ತಾ, ಭಾರತದಲ್ಲಿ 563 ಸಂಸ್ಥಾನಗಳಿದ್ದು, ಭಾರತ ಸ್ವತಂತ್ರ ಆಗೋದಕ್ಕಿಂತ ಮುಂಚೆ ಪಾಕಿಸ್ತಾನವೂ ಒಳಗೊಂಡಂತೆ 563 ಸಂಸ್ಥಾನಗಳಿದ್ದು, ಬಹುತೇಕ ಸಂಸ್ಥಾನಗಳನ್ನ ಬ್ರಿಟಿಷ್ನವರು ಏಕಾಂಗಿಯಾಗಿ ಸೋಲಿಸ್ಬಿಟ್ಟವ್ರೆ, ಟಿಪ್ಪು ಸುಲ್ತಾನನನ್ನ ಹೊರತುಪಡಿಸಿ. ಟಿಪ್ಪು ಸುಲ್ತಾನ್ರನ್ನ ಏಕಾಂಗಿಯಾಗಿ ಬ್ರಿಟಿಷ್ನವ್ರ ಕೈಲಿ ಸೋಲಿಸೋದಕ್ಕೆ ಆಗೋದಿಲ್ಲ, ಆಯ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಪ್ಲಾನ್ ಮಾಡ್ತಾರೆ ಬ್ರಿಟಿಷ್ನವರು ಅಂದ್ರೆ, ಹೈದರಾಬಾದಿನ ನಿಜಾಮನನ್ನ ಜೊತೆ ಕರ್ಕತಾರೆ, ಮರಾಠರು ಬಾಂಬೆ ಪ್ರಾಂತ್ಯದ ಮರಾಠರನ್ನ ಜೊತೆ ಕರ್ಸ್ಕೊಂಡು 3 ಜನ ಮರಾಠರು, ಹೈದರಾಬಾದಿನ ನಿಜಾಮ, ಬ್ರಿಟಿಷರು, ಈ 3 ಸೈನ್ಯಗಳು ಸೇರಿ ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಈಗ ನಾವೊಂದು ಅರ್ಥ ಮಾಡ್ಕೋಬೇಕು, ಬ್ರಿಟಿಷ್ನವರು ಇಡೀ ಸೂರ್ಯ ಮುಳುಗದ ನಾಡು ಅಂತಾರೆ ಬ್ರಿಟಿಷ್ನವರನ್ನ, ಇಡೀ ವಿಶ್ವದ ಅನೇಕ ರಾಷ್ಟ್ರಗಳನ್ನ ಸೋಲಿಸ್ತಂತವ್ರಿಗೆ ಕನಿಷ್ಠ ಮೈಸೂರು ಸಂಸ್ಥಾನ ಏನ್ ದೊಡ್ಡ ಸಂಸ್ಥಾನ ಅಂತೇನಲ್ಲ, ಅದನ್ನ ಟಿಪ್ಪು ಸುಲ್ತಾನ್ ನನ್ನ ಸೋಲಿಸೋದು ಅವ್ರಿಗೆ ಅಷ್ಟೊಂದು ಕಷ್ಟ ಆಗಿತ್ತು, ತ್ರಾಸಾಗಿತ್ತು. ಹಂಗಾಗಿ ಈ 3 ಜನರು ಸೇರ್ಕೊಂಡು ಟಿಪ್ಪು ಸುಲ್ತಾನ್ರನ್ನ ಸೋಲಿಸ್ತಾರೆ. ಟಿಪ್ಪು ಸುಲ್ತಾನ್ ಮರಣಕ್ಕೂ ಕನ್ನಡ ರಾಜ್ಯೋತ್ಸವಕ್ಕೂ ಏನ್ ಸಂಬಂಧ ಅಂತ ಈಗ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ, ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿವರೆಗೆ ಇತ್ತು ಅಂತ ಹೇಳಿದೆ, ಅರ್ಥ ಆಯ್ತಲ್ಲ. ಈಗ ಕನ್ನಡಿಗರು ಯಾರ್ಯಾರು ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದೀವಿ, ಅವ್ರೆಲ್ಲರೂ ಸಹ ಟಿಪ್ಪು ಸುಲ್ತಾನರನ್ನ ಸ್ಮರಿಸ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗಾಗಲೇ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗಿತ್ತು ಅಂತ ಹೇಳಿದ್ದೀನಿ, ಅರ್ಥ ಆಯ್ತಾ. ಟಿಪ್ಪು ಸುಲ್ತಾನ್ ಸೋತ್ ಮೇಲೆ ಬ್ರಿಟಿಷ್ನವ್ರು ಏನ್ ಮಾಡ್ತಾರೆ ಗೊತ್ತಾ, ಯುದ್ಧದಲ್ಲಿ ಟಿಪ್ಪುವನ್ನ ಸೋಲಿಸೋದಕ್ಕೆ ಸಹಾಯ ಮಾಡಿದವರು ಯಾರು, ಹೈದರಾಬಾದಿನ ನಿಜಾಮ, ಮರಾಠರು. ಈಗ ಅವ್ರಿಗೆ ಏನಾದ್ರು ಕೊಡ್ಬೇಕಲ್ಲ, ಏನ್ ಕೊಡ್ತಾರೆ, ಕನ್ನಡದ ನೆಲವನ್ನ ಮರಾಠರಿಗೆ ಬಿಟ್ಕೊಡ್ತಾರೆ. ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರೀತಾ ಇದೀವಿ. ಕನ್ನಡದ ನೆಲವನ್ನ ಒಂದಷ್ಟನ್ನ ಹೈದರಾಬಾದಿನ ನಿಜಾಮನ್ನು ಬಿಟ್ಕೊಡ್ತಾರೆ. ಇವತ್ತು ಅದನ್ನು ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದೀವಿ. ಬ್ರಿಟಿಷರು ಟಿಪ್ಪುವನ್ನ ಸೋಲಿಸೋದಕ್ಕೆ ಸಹಾಯ ಮಾಡಿದವ್ರಿಗೆ ಕನ್ನಡದ ನೆಲವನ್ನ ಬಿಟ್ಕೊಟ್ಟು ಬಿಡ್ತಾರೆ. ಇಲ್ಲಿ ಕನ್ನಡಿಗರಿಗೆ ನಿಜವಾದ ಸಮಸ್ಯೆ ಶುರುವಾಗೋದು. ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನ್ ಗೊತ್ತಾ, ಸಿಂಪಲ್ ಆಗಿ ಕನ್ನಡ ಭಾಷೆಯನ್ನ ಮಾತನಾಡೋ ಜನ ಎಲ್ಲೆಲ್ಲ ಅವ್ರೆಲ್ಲರೂ ಒಂದು ಆಡಳಿತದ ಕೆಳಗೆ ತರುವಂತದ್ದೇ ಕರ್ನಾಟಕ ರಾಜ್ಯೋತ್ಸವ. ಆ ಕೆಲಸ ಆಗಿದ್ದು ಯಾವಾಗ ಅಂದ್ರೆ 1956 ನವೆಂಬರ್. ಅರ್ಥ ಆಯ್ತಲ್ಲ. ಯಾಕೆ ಟಿಪ್ಪುವನ್ನ ನಾವು ಸ್ಮರಿಸ್ಕೋಬೇಕು ಅಂತ ಹೇಳಿದ್ರೆ, ಟಿಪ್ಪು ಏನಾದ್ರೂ ಸೋಲಿಲ್ಲ ಅಂದ್ರೆ ಕನ್ನಡ ಮಾತನಾಡುವ ಜನ ಮಹಾರಾಷ್ಟ್ರಕ್ಕೆ ಸೇರ್ಕತಾ ಇರಲಿಲ್ಲ, ಕನ್ನಡ ಮಾತನಾಡುವ ಜನ ಹೈದರಾಬಾದ್ ಸೇರ್ಕತಾ ಇರಲಿಲ್ಲ, ಕನ್ನಡ ಮಾತನಾಡುವ ಜನ ಮದ್ರಾಸ್ಗೆ ಸೇರ್ಕತಾ ಇರಲಿಲ್ಲ. ಈ ತರ ಬ್ರಿಟಿಷ್ನವರು ಅವರಿಗೆ ಯುದ್ಧದಲ್ಲಿ ಟಿಪ್ಪುವನ್ನ ಸೋಲಿಸೋದಕ್ಕೆ ಸಹಾಯ ಮಾಡೋದಕ್ಕೆ ಕನ್ನಡ ನೆಲವನ್ನ ಹರಿದು ಹಂಚಿಬಿಡ್ತಾರೆ. ಇದರ ಜೊತೆಗೆ ಅವರ ಆಡಳಿತಕ್ಕೋಸ್ಕರ ಕನ್ನಡ ನೆಲವನ್ನ 22 ಭಾಗ ಮಾಡಿ ಹಂಚ್ತಾರೆ. ಕನ್ನಡ ಭಾಷೆ ಮಾತನಾಡೋರು 22 ಕಡೆ ಹಂಚೋಗಿರ್ತಾರೆ. ಅವ್ರ ಸಮಸ್ಯೆ ಏನ್ ಗೊತ್ತಾ, ಮಹಾರಾಷ್ಟ್ರದವ್ರ ಸಮಸ್ಯೆ ಏನ್ ಗೊತ್ತಾ, ಇವ್ರು ಮಾತನಾಡೋದು ಕನ್ನಡ, ಸ್ಕೂಲ್ಗೆ ಸೇರ್ಬೇಕು ಅಂದ್ರೆ ಸ್ಕೂಲಲ್ಲಿ ಮರಾಠಿ ಕಲೀರಿ ಅಂತಾರೆ, ಮರಾಠಿ ಬರಲ್ತ ಅವ್ರಿಗೆ. ಯಾವ್ದೋ ಒಂದ್ ಸರ್ಕಾರಿ ಸೌಲಭ್ಯ ಬೇಕು ಅಂತ ಹೋಯ್ತಾರೆ, ಇವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಮರಾಠಿಲಿ ಮಾತಾಡಿ ಅಂತಾರೆ. ಮನೆಯಲ್ಲಿ ಕನ್ನಡ ಮಾತಾಡಬೇಕು, ಸಾರ್ವಜನಿಕವಾಗಿ ಮರಾಠಿ ಮಾತಾಡಬೇಕು. ಹೈದರಾಬಾದ್ ಅಲ್ಲಿ ಸಮಸ್ಯೆ ಏನ್ ಗೊತ್ತಾ, ಮನೆಯಲ್ಲಿ ಕನ್ನಡ, ಅಲ್ಲಿ ತೆಲುಗು ಮಾತಾಡಬೇಕು. ಸ್ಕೂಲು ಆ ಕನ್ನಡಿಗರ ಮಕ್ಕಳು ತೆಲುಗು ಭಾಷೆ ಕಲಿಬೇಕಲ್ಲಿ, ಮದ್ರಾಸ್ಗೆ ಹೋದ್ರೆ ತಮಿಳು ಕಲಿಬೇಕು. ಈ ತರ ಕನ್ನಡಿಗರು 1799 ಟಿಪ್ಪು ಸುಲ್ತಾನ್ ಮರಣ ಆದಾಗಿಂದ ಹಿಡಿದು 1956 ತನಕ ಕಷ್ಟಪಡ್ತಾರೆ. ಈಗ ಟಿಪ್ಪು ಸುಲ್ತಾನ್ ಏನಾದ್ರೂ ಬ್ರಿಟಿಷ್ನವ್ರ ಜೊತೆ ಕೈ ಜೋಡಿಸಿ ಇದ್ದಿದ್ರೆ ಕನ್ನಡಿಗರಿಗೆ, ಕನ್ನಡ ಮಾತನಾಡುವ ಜನರಿಗೆ ಈ ದುಸ್ಥಿತಿ ಬರ್ತಾ ಇರಲಿಲ್ಲ. ಮತ್ತೆ ಟಿಪ್ಪು ಸುಲ್ತಾನು ಅಷ್ಟೇ, ಎಂತ ಸ್ವಾಭಿಮಾನಿ ಅಂತ ಹೇಳಿದ್ರೆ
ತನ್ನ ಮಕ್ಕಳನ್ನೇ ರಾಜ್ಯಕ್ಕೋಸ್ಕರ ತನ್ನ ಮಕ್ಕಳನ್ನೇ ಕೊಡಬೇಕಾದಂತ ಹಣಕ್ಕೆ ಹೋಗಿ ಬ್ರಿಟಿಷ್ನವ್ರ ಹತ್ರ ಗಿರಿವಿ ಇಡ್ತಾನೆ. ಯಾರು ತಾನೇ ತನ್ನ ಮಕ್ಕಳನ್ನ ಗಿರಿವಿ ಇಡ್ತಾರೆ? ಸೊ ಆತನಿಗೆ ಮಕ್ಕಳಿಗಿಂತ ರಾಜ್ಯ ಮುಖ್ಯ ಆಗಿತ್ತು, ರಾಜ್ಯ ಮುಖ್ಯ ಆಗಿತ್ತು. ಅದನ್ನ ನಾವು ಕನ್ನಡಿಗರೆಲ್ಲ ಸ್ಮರಿಸಬೇಕು. ಇದಾದ ಮೇಲೆ 1861ರಲ್ಲಿ ಬೆಳಗಾವಿಗೆ ಡೆಪ್ಯೂಟಿ ಚನ್ನಬಸಪ್ಪ ಅಂತೇಳಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದು ನೋಡ್ತಾರೆ. ಏನಿದು ಕನ್ನಡ ಮಾತನಾಡುವ ಜನ ಇದಾರಲ್ಲ ಅಂತೇಳಿ ಅಲ್ಲಿಂದ ಕನ್ನಡದ ಕೆಲಸ ಶುರುವಾಗುತ್ತೆ. ಅನೇಕ ಮಹನೀಯರು ಆಲೂರು ವೆಂಕಟರಾವಿಂದ ಹಿಡಿದು ಹಣಮಂತ ರಾಮಚಂದ್ರ ದೇಶಪಾಂಡೆ ಅವರಿಂದ ಹಿಡಿದು ಮಂಗಳವೇಡೆ ಶ್ರೀನಿವಾಸ ರಾಯ್ ಅವರೆಲ್ಲರಿಂದ ಹಿಡಿದು ಕನ್ನಡ ಭಾಷೆಯನ್ನ ಮಾತನಾಡುವಂತ ಜನ ಎಲ್ರೂ ಒಂದು ಕಡೆ ಸೇರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಒಂದ್ ಕಡೆ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟ ಅದನ್ನು ಮಾಡ್ತಾರೆ, ಇನ್ನೊಂದ್ ಕಡೆ ಕನ್ನಡ ಭಾಷೆಯನ್ನ ಮಾತನಾಡುವ ಜನ ಒಂದು ರಾಜ್ಯದ ಕೆಳಗೆ, ಒಂದು ರಾಜ್ಯದಲ್ಲಿರಬೇಕು, ಒಂದು ಆಡಳಿತದ ಕೆಳಗೆ ಬರಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾರೆ. ಅನೇಕ ಮಹನೀಯರು ಈ ಒಂದು ಕೆಲಸವನ್ನ ಮಾಡ್ತಾರೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದ್ರೆ ಕನ್ನಡ ಮಾತನಾಡೋರು ಒಂದ್ ಕಡೆ ಸೇರದೆ ಹೋದ್ರು. ಆದ್ರೂ ಬಿಡಲ್ಲ. 1947ರಿಂದ ಹೋರಾಟವನ್ನ ಮಾಡ್ತಾರೆ. ಭಾರತದ ಕೇಂದ್ರ ಸರ್ಕಾರ ಅನೇಕ ಕಮಿಟಿಗಳನ್ನ ಮಾಡ್ತಾರೆ. 1948ರಲ್ಲಿ SK ದರ್ರನ್ನೂರ್ನ ಕಮಿಟಿ ಮಾಡ್ತಾರೆ. ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ವಿಂಗಡಣೆ ಆಗ್ಬೇಕು ಅಂತಾರೆ. ಆದ್ರೆ SK ದರ್ ಇಲ್ಲ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನ ವಿಂಗಡಣೆ ಮಾಡಿಬಿಟ್ರೆ ಜನ ನಮ್ ಭಾಷೆ ಅವ್ರ ಭಾಷೆ ಇವ್ರ ಭಾಷೆ ಅಂತೇಳಿ ಕಿತ್ತಾಟ ಮಾಡ್ಕೊಬಿಟ್ಟು ದೇಶದ ಏಕತೆಗೆ ತೊಂದರೆ ಆಗ್ಬಿಡುತ್ತೆ, ಬೇಡ ಅಂತಾರೆ. ಈಗ ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕಿದಿರಿ. ಅಂಬೇಡ್ಕರ್ ಹೇಳ್ತಾರೆ ಒಂದು ಭಾಷೆಯನ್ನ ಮಾತನಾಡುವ ಜನ ಒಂದ್ ಕಡೆ ಇರಬೇಕು ಅಂತ ಹೇಳ್ತಾರೆ. ಹಂಗಾಗಿ ಕೊನೆಗೆ ಆಂಧ್ರದಲ್ಲಿ ಮುಗಿಸ್ತೀನಿ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತ, ನಮಗೆ ಹೆಂಗೆ ಕನ್ನಡ ಭಾಷೆ ಮಾತನಾಡೋರು ಒಂದು ಕಡೆ ಇರಬೇಕು ಅಂತೀವೋ, ತೆಲುಗು ಮಾತನಾಡೋರು ಒಂದ್ ಕಡೆ ಇರಬೇಕು ಅಂತೇಳಿ 58 ದಿನ ಉಪವಾಸವನ್ನ ಮಾಡಿ ಸ್ಟ್ರೈಕ್ ಮಾಡ್ತಾರೆ, ಸತ್ತೋಗ್ಬಿಡ್ತಾರೆ. ಅವರ ಸಾವು ಕಿಚ್ಚಬ್ಬಿಸ್ತದೆ. ಕೊನೆಗೆ ಕೇಂದ್ರ ಸರ್ಕಾರ ತೆಲುಗು ಭಾಷೆಯನ್ನ ಮಾತನಾಡೋರಿಗೆ ಆಂಧ್ರ ಪ್ರದೇಶವನ್ನ ರಚನೆ ಮಾಡಿಬಿಡ್ತದೆ. ಆದ್ರೆ ಕರ್ನಾಟಕ ರಚನೆ ಆಗಲ್ತು. ಆದ್ರೆ ಕನ್ನಡದ ಹೋರಾಟಗಾರರು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಕನ್ನಡ ಭಾಷೆಯನ್ನ ಮಾತನಾಡುವವರು ಒಂದ್ ಕಡೆ ಇರಬೇಕು ಅಂತ ಹೋರಾಟವನ್ನ ಮಾಡ್ತಾರೆ. ಕೊನೆಗೆ 1953ರಲ್ಲಿ ಫಜಲ್ ಆಲಿ ಅನ್ನೋರ್ನ ಅಪಾಯಿಂಟ್ ಮಾಡ್ತಾರೆ. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡ್ಬೇಕಂತ 1955ರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಎಸ್, ಸಮಸ್ಯೆ ಇದೆ. ಭಾಷೆಗಳ ಆಧಾರದ ಮೇಲೆ ತಮಿಳು ಭಾಷೆ ಮಾತನಾಡೋರು ತಮಿಳುನಾಡು, ತೆಲುಗು ಮಾತನಾಡೋರು ಆಂಧ್ರ, ಕನ್ನಡ ಮಾತನಾಡೋರು ಕರ್ನಾಟಕ, ಮರಾಠಿ ಮಾತನಾಡೋರು ಮಹಾರಾಷ್ಟ್ರ, ಈ ರೀತಿ ಮಾಡ್ತಾರೆ. ಕೇಂದ್ರ ಸರ್ಕಾರ 1956 ನವೆಂಬರ್ ತಿಂಗಳು ಜಾರಿ ಮಾಡ್ತಾರೆ. ಈಗ 1956 ನವೆಂಬರ್ 1ನೇ ತಾರೀಕಿನಿಂದ ಯಾರ್ಯಾರು ಅವರ ಮಾತೃಭಾಷೆಯನ್ನ ಮಾತಾಡುವಂತವ್ರನ್ನ ಒಂದೊಂದು ರಾಜ್ಯ ಅಂತ ಮಾಡ್ತಾರೆ. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯ ಉದಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಇನ್ನ ಸಾಕಷ್ಟು ಅತಿಥಿಗಳಿದ್ದಾರೆ, ಕಾಲಾವಕಾಶ ಕಡಿಮೆ ಇದೆ, ಬಹಳ ದೀರ್ಘವಾಗಿ ಮಾತನಾಡೋಕ್ಕಾಗೋದಿಲ್ಲ. ಹಂಗಾಗಿ ಬಹಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಇಲ್ಲೇನೋ ಮುಸಲ್ಮಾನ್ ಬಾಂಧವರು ಕುಳಿತಿದ್ದೀರಿ, ನಿಮ್ಮ ಹತ್ರ ನಿಮ್ಮನ್ನೇ ಓಲೈಸ್ಕೋಬೇಕು, ನಿಮ್ಮ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಟಿಪ್ಪು ಸುಲ್ತಾನ್ ಪರವಾಗಲಿ ಇನ್ನೇನು ಮಾತಾಡಿಲ್ಲ. ನಾನು ಎಲ್ಲೋದ್ರು ನನ್ನೊಬ್ಬ ಚರಿತ್ರೆ ಇತಿಹಾಸವನ್ನ ಪಾಠ ಮಾಡುವಂತ ಮೇಷ್ಟ್ರು ಚರಿತ್ರೆ ಏನ್ ಹೇಳ್ತದೋ ಅದನ್ನ ನಾನು ಹೇಳಿದ್ದೀನಿ, ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅಮ್ಜಾದ್ ಆಗ್ಬೋದು, ಫಾಜಿಲ್ ಆಗ್ಬೋದು, ಸಹಬಾಜ್ ಆಗ್ಬೋದು, ನಾನೆಲ್ಲ SDPI ನಾವು 2022ರಲ್ಲಿ ಚನ್ನಪಣ್ಣದಲ್ಲಿ ಅಂಬೇಡ್ಕರ್ ಹಬ್ಬ ಮಾಡೋದು, ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡೋದು. ಆ ಪ್ರೋಗ್ರಾಮ್ ಮಾಡಿದ್ದು ರಂಜಾನ್ ತಿಂಗಳು
ಉಪವಾಸವನ್ನ ಲೆಕ್ಕಿಸದೆ ನಮ್ಮ ಅಮ್ಜಾದ್, ಸಹಬಾಜ್, ಫಾಜಿಲ್ ಇವರೆಲ್ಲರೂ ಸೇರಿ ನೂರಾರು ಜನ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ರು. ಅಂದಿನಿಂದ ಇವತ್ತಿನ ತನಕ ನನ್ನ ಎಲ್ಲಾ ಸ್ನೇಹಿತರ ಜೊತೆ ನಮಗೆ ವಿಶ್ವಾಸ ಇದೆ. ನಮ್ಮ ಸ್ನೇಹಿತರು ಸಿದ್ದರಾಮ್ ಬಂದಿದ್ದಾರೆ, ಸರ್ವೋತ್ತಮ್ ಬಂದಿದ್ದಾರೆ, ಸಿದ್ದರಾಜಣ್ಣ ಬಂದಿದ್ದಾರೆ. ಇವರ ಕರೆಗೆ ಹೋಗ್ಬಿಟ್ಟು ಇವರೆಲ್ಲ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಒಂದು ವಿಶ್ವಾಸಕ್ಕೆ ನಾನು ಆಕ್ಚುಲಿ ಇವತ್ತು ಬರಕ್ ಆಯ್ತಿರ್ಲಿಲ್ಲ. ಅಮ್ಜಾದ್ ಸರ್ ಇಲ್ಲ ನೀವು ಬರ್ಲೇಬೇಕು ರವಿಕುಮಾರ್ ಸರ್ ಅಂತ ಕರೆದ್ರು. ಹಂಗಾಗಿ ಅವ್ರ ಕಾರಣಕ್ಕೋಸ್ಕರ ಬಂದು ಒಂದೆರಡು ಮಾತನಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಎಲ್ಲ ಗಣ್ಯರಿಗೆ, ಇಷ್ಟೊತ್ತು ನನ್ನ ಮಾತುಗಳಿಗೆ ಕಿವಿಯಾದಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ.